ಇನ್ನು ಆರ್ಸಿಬಿ ಮತ್ತು ಪಂಜಾಬ್ ನಡುವೆ ಫೈನಲ್ ಫೈಟ್ ಇರುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ವಿಸ್ಕಿ ಬಿಯರ್ಗೆ ಬೇಡಿಕೆಗಳು ಹೆಚ್ಚಾಗಿದೆಯಂತೆ. ಆರ್ಸಿ ಬ್ರ್ಯಾಂಡ್ ಎಣ್ಣೆ ಖರೀದಿಗೆ ಫ್ಯಾನ್ಸ್ ಎಲ್ಲ ಮುಗಿ ಬೀಳ್ತಾ ಇದ್ದಾರೆ. ಈ ಬಗ್ಗೆ ಸ್ಥಳದಲ್ಲೇ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇವತ್ತು ಅಹಮದಾಬಾದ್ನಲ್ಲಿ ಆರ್ಸಿಬಿ ವರ್ಸಸ್ ಪಂಜಾಬ್ನ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ಸೀಸನ್ 18ರ IPLನಲ್ಲಿ ಈ ಬಾರಿ ಕಪ್ ನಮ್ಮದೇ ಅನ್ನೋದು ಕನ್ನಡಿಗರ ಆಶಯ. ಜೊತೆಗೆ ಕನ್ನಡಿಗರು ಕೂಡ ಈ ಸಾರಿ ನಾವು ಕಪ್ಪನ್ನು ಗೆಲ್ತೇವೆ ಅನ್ನೋದು ಕೂಡ ಛಲ ಕನ್ನಡಿಗರಿಗಿದೆ. ಜೊತೆಗೆ RCB ಟೀಮ್ ಕೂಡ ಸಾಕಷ್ಟು ಬಲಿಷ್ಠವಾಗಿದೆ. ಕ್ಯಾಪ್ಟನ್ ರಜತ್ ಪಟೇದಾರ್ ನೇತೃತ್ವದ ತಂಡ ಈ ಬಾರಿ ಫೈನಲ್ಗೆ ತಲುಪಿರೋದು. ಜೊತೆಗೆ ಸ್ಟಾರ್ ಆಟಗಾರ ಕೊಹ್ಲಿ ಕೂಡ ನಮ್ಮ ತಂಡದಲ್ಲಿ ಇರೋದು ಸಾಕಷ್ಟು ಖುಷಿಯ ಕ್ಷಣ ಕೂಡ ಆಗಿದೆ. ಜೊತೆಗೆ RCB ಈ ಬಾರಿ ಶ್ರೇಯಸ್ ಅಯ್ಯರ್ ಅವರ ಪಡೆಯನ್ನು ಕಟ್ಟಿ ಹಾಕುತ್ತೆ, ಈ ಬಾರಿ ಕಪ್ ಗೆಲ್ಲುತ್ತೆ ಅನ್ನೋದು ಕೂಡ ಸಾಕಷ್ಟು ಮಂದಿಯ ಹೇಳಿಕೆ. ಇದರ ಮಧ್ಯೆ ರಾಯಲ್ ಚಾಲೆಂಜರ್ಸ್ ಅನ್ನುವಂತಹ ಬ್ರ್ಯಾಂಡ್ ಕೂಡ ಇದೀಗ ಅತಿ ಹೆಚ್ಚು ಸೇಲ್ ಆಗ್ತಾ ಇರೋದು ನಿಜಕ್ಕೂ ಕೂಡ ಮದ್ಯ ಪ್ರಿಯರಲ್ಲಿ ಒಂದು ಖುಷಿಯನ್ನೇ ಹೆಚ್ಚಿದೆ. RCBಯ ಹೆಸರನ್ನೇ ಹೊಂದಿರತಕ್ಕಂಥ ರಾಯಲ್ ಚಾಲೆಂಜರ್ಸ್ ಅನ್ನುವಂತಹ ಮದ್ಯ ಇದೀಗ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವೀಗ ನೋಡ್ಬೋದು. ನಾನು ಮೈಸೂರಿನ ಸಿದ್ದಪ್ಪ ಸ್ಕ್ವೇರ್ನಲ್ಲಿರ್ತಕ್ಕಂಥ ಬಾರ್ ಒಂದರಲ್ಲಿದ್ದೇನೆ, RCBಯ ಜ್ಞಾನಗಂಗಾ ಬಾರ್ನಲ್ಲಿದ್ದೇನೆ. ಬಹಳ ಮುಖ್ಯವಾಗಿ ಇಲ್ಲಿ ರಾಯಲ್ ಚಾಲೆಂಜರ್ಸ್ ಅನ್ನುವಂತಹ ಬ್ರ್ಯಾಂಡನ್ನು ಕೂಡ ಇಲ್ಲಿ ಅತಿ ಹೆಚ್ಚು ಪ್ರದರ್ಶನಕ್ಕಿಡುವ ಮೂಲಕ, ಜೊತೆಗೆ ರಾಯಲ್ ಚಾಲೆಂಜರ್ಸ್ ಅನ್ನುವಂತಹ ಬ್ರ್ಯಾಂಡ್ ಇದೀಗ ಅತಿ ಹೆಚ್ಚು ಜನರ ಖರೀದಿಗೆ ಅತಿ ಹೆಚ್ಚು ಜನರು ಕೂಡ ಖರೀದಿ ಮಾಡೋದಕ್ಕೆ ಮುಗಿ ಬೀಳ್ತಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವೀಗ ನೋಡ್ಬೋದು. ಯಾಕಂದರೆ ಬೆಂಗಳೂರಿನ ಟ್ರೆಂಡ್ ಸೆಟ್ ಆಗಿದೆ. ಬೆಂಗಳೂರಿನ ಮ್ಯಾಚ್ ಟೀಮ್ ಏನಿದೆ, ನಮ್ಮ ಟೀಮ್ ಈ ಬಾರಿ IPL ಟ್ರೋಫಿಯನ್ನು ಮುಡಿಗೇರಿಸ್ಕೊಳ್ಳುತ್ತೆ ಅನ್ನೋ ಒಂದು ಸಾಕಷ್ಟು ಕುತೂಹಲ, ಜೊತೆಗೆ ಸಾಕಷ್ಟು ಕ್ಯೂರಿಯಾಸಿಟಿ ಈ ಬಾರಿ ಹುಟ್ಟಿಸಿದೆ. ಹೀಗಾಗಿ ಬಾರ್ ಮಾಲೀಕರಾದಂಥ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೊದಲಾಗಿತ್ತು ರಾಯಲ್ ಚಾಲೆಂಜರ್ಸ್ ಅನ್ನುವಂತಹ ಬ್ರ್ಯಾಂಡ್ನ ಮಾರಾಟ. ಇವತ್ತು IPLನ ಫೈನಲ್ ಪಂದ್ಯಾವಳಿಯಲ್ಲಿ ಯಾವ ರೀತಿ ಇದೆ ಈ ಒಂದು ಮದ್ಯದ ಮಾರಾಟ ಅನ್ನೋದನ್ನ ಅವ್ರನ್ನೇ ಕೇಳೋಣ. ಸರ್, ಈಗ ಹೇಗಿದೆ ಸರ್? ಈಗ ರಾಯಲ್ ಚಾಲೆಂಜರ್ಸ್ ಟೀಮ್ ಈಗ ಫೈನಲ್ ತಲುಪಿದೆ. ಈ ಮದ್ಯದ ಬ್ರ್ಯಾಂಡ್ ಕೂಡ ಅದೇ ಹೆಸರಿಂದ ಬಂದಿರೋದ್ರಿಂದ ಅತಿ ಹೆಚ್ಚು ಮಾರಾಟ ಆಗ್ತಾ ಇದೆಯಾ? ಮೊದಲಿಗಿಂತ ಸೇಲ್ ಹೇಗಿದೆ ಅಂತ? ಫಸ್ಟ್ ಮೊದಲನೇದಾಗಿ ನಮ್ಮ RCB ಟೀಮ್ಗೆ ಗುಡ್ ಲಕ್ ಹೇಳ್ತೀನಿ. ಈ ಸಲ ಕಪ್ ನಮ್ಮದೇ. 18ನೇ ಆವತಿ ಇರೋದ್ರಿಂದ 4ನೇ ಸಲ ಫೈನಲ್ಸಿಗೆ ಬಂದಿದೆ. ಈ ಸಲ ಕಪ್ಪು 100% ನಮ್ಮದೇ ಆಗುತ್ತೆ. ಈ ಸಾಮಾನ್ಯ ವೀಕೆಂಡಲ್ಲಿ ಸೇಲ್ಸು ಚೆನ್ನಾಗಿರ್ತಿತ್ತು, ಈಗ ನಿನ್ನೆಯಿಂದನೇ ಸ್ವಲ್ಪ ಸೇಲ್ಸು ಚೆನ್ನಾಗಿದೆ. ಅದರಲ್ಲೂ RC ಬಿಯರು, ರಾಯಲ್ ಚಾಲೆಂಜ್ ಬಿಯರು, ರಾಯಲ್ ಚಾಲೆಂಜ್ ವಿಸ್ಕಿನ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಇದು ರಾಯಲ್ ಚಾಲೆಂಜ್ ಈ ಸಲ ಕಪ್ ನಮ್ಮದೇ ಅನ್ನೋದು ಪ್ರೂವ್ ಆಗುತ್ತೆ. ಈಗ ಮೊದಲ ದಿನಗಳಿಗೂ ಹೋಲಿಸ್ಕೊಂಡ್ರೆ ಈಗಿನ ಇವತ್ತಿಗೂ ಈ ಬ್ರ್ಯಾಂಡ್ನ ಎಷ್ಟು ಜನ ಇಷ್ಟಪಡ್ತಿದ್ದಾರೆ, ಎಷ್ಟು ಜನ ಕೇಳ್ಕೊಂಬರ್ತಿದ್ದಾರೆ ಅಂತ? ಮೊದಲನೇದಾಗಿ ಇದು 18ನೇ ವರ್ಷದ ಹಿಂದೆ ಈ ರಾಯಲ್ ಚಾಲೆಂಜನ್ನು ಈ ಹೆಸರು ಮೇಲೆ ರಾಯಲ್ ಚಾಲೆಂಜ್ ಬೆಂಗಳೂರು ಅಂತ ಹೆಸರು ಸೃಷ್ಟಿಯಾಗಿದ್ದು, ಆಗ್ಲಿಂದನೂ ಬ್ರ್ಯಾಂಡ್ ಇದೆ. ಇವತ್ತು ಫೈನಲ್ಸ್ಗೆ ಬಂದಿರೋದ್ರಿಂದ ಸ್ವಲ್ಪ ಜನ ಇದನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ರಾಯಲ್ ಚಾಲೆಂಜ್ ಅದರದೇ ಬ್ರ್ಯಾಂಡ್ ಇರೋದ್ರಿಂದ ಡಬಲ್ ಥರ ಕಿಕ್ಕು. ಇದು ರಾಯಲ್ ಚಾಲೆಂಜ್ ವಿಸ್ಕಿ ಬಿಯರ್ ಕಿಕ್ ಜೊತೆಗೆ ಇವತ್ತು ನಾವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ಲುವ ಕಿಕ್ಕೂ ಎರಡನ್ನೂ ಅನುಭವಿಸ್ತಾರೆ. ಬಾರ್ ಮಾಲೀಕ ಶ್ರೀನಿವಾಸ್ ಅವರ ಮಾತು ಬಹಳ ಮುಖ್ಯವಾಗಿ. ಈ ಬಾರಿಯ IPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಬಾರಿಯ IPL ಕಿರೀಟವನ್ನು ಮುಡಿಗೇರಿಸ್ಕೊಳ್ಳುತ್ತೆ. ಹೀಗಾಗಿ ಕನ್ನಡಿಗರು ಜೊತೆಗೆ IPLನ ಏನು RCBಯ ಅಭಿಮಾನಿಗಳು ಕೂಡ ಈ ಬಾರಿಯ ಮ್ಯಾಚನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಕಾತುರದಿಂದ ಕಾಯ್ತಿದ್ದಾರೆ. ಆದರೆ ನಮ್ಮ ಸಲಹೆ ಒಂದೇ, ಸ್ವಲ್ಪ ಕುಡಿರಿ, ಮ್ಯಾಚ್ ನೋಡಿ. IPLನ್ನು ಈ ಬಾರಿ RCB ಗೆಲ್ಲುತ್ತೆ, ಆರಾಮಾಗಿ ಮನೆಗೆ ನಡೀರಿ ಅನ್ನೋದು ಕೂಡ ನಮ್ಮ ಆಶಯ. ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ B, ಗ್ಯಾರಂಟಿ ನ್ಯೂಸ್, ಮೈಸೂರು.